My friends, ನನ್ನ ಸ್ನೇಹಿತರೆ, today the Lord wants to fill you with His wisdom. ಇಂದು ಕರ್ತನು ತನ್ನ ಜ್ಞಾನದಿಂದ ನಿಮ್ಮನ್ನು ತುಂಬಬೇಕೆಂದು ಬಯಸುತ್ತಾನೆ. The Lord's wisdom is coming upon us. ಕರ್ತನ ಜ್ಞಾನ ನಮ್ಮ ಮೇಲೆ ಬರುತ್ತಿದೆ. Are you glad? ನೀವು ಸಂತೋಷವಾಗಿದ್ದೀರಾ? Do you believe that you will be a wise man, a wise woman? ನೀವು ಜ್ಞಾನವುಳ್ಳ ಮನುಷ್ಯನು, ಜ್ಞಾನವುಳ್ಳ ಸ್ತ್ರೀಯಾಗಿರುತ್ತೀರೆಂದು ನೀವು ನಂಬುತ್ತೀರಾ? Do you think God's wisdom can operate in you? ನಿಮ್ಮ ಜೀವಿತದಲ್ಲಿ ದೇವರ ಜ್ಞಾನ ಕಾರ್ಯ ಮಾಡುತ್ತದೆ. Tell your friend, I'm going to be a wise man. ನಾನು ಜ್ಞಾನವುಳ್ಳ ವ್ಯಕ್ತಿಯಾಗುತ್ತೇನೆ ಎಂದು ನಿಮ್ಮ ಸ್ನೇಹಿತರಿಗೆ ಹೇಳಿರಿ. I'm going to be a wise woman. ನಾನು ಜ್ಞಾನವುಳ್ಳ ಸ್ತ್ರೀಯಾಗುತ್ತೇನೆ. If they say, I don't believe you, ನಾನು ನಿನ್ನಲ್ಲಿ ನಂಬಿಕೆ ಇಡುವುದಿಲ್ಲ ಎಂದು ಅವರು ಹೇಳುವುದಾದರೆ, give a nice beating. ಸರಿಯಾದ ಹೊಡೆತ. Say, I'm going to be a wise man. ನಾನು ಜ್ಞಾನವುಳ್ಳ ವ್ಯಕ್ತಿಯಾಗಲಿದ್ದೇನೆ ಎಂದು ಹೇಳಿರಿ. This is the only time I'm giving you permission to beat them. ಇದು ಒಂದೇ ಸಮಯ ಹೊಡೆಯುವುದಕ್ಕೆ ನಿಮಗೆ ಅವಕಾಶ ಕೊಡುತ್ತೇನೆ. I'm just joking. Already some of you have beat them. ನಾನು ತಮಾಷೆ ಮಾಡುತ್ತಿದ್ದೇನೆ, ಆದರೆ ನೀವು ಈಗಾಗಲೇ ಕೆಲವರನ್ನು ಹೊಡೆದಿದ್ದೀರಿ. Be confident that the Lord is giving you His own wisdom. ಕರ್ತನು ತನ್ನ ಸ್ವಂತ ಜ್ಞಾನವನ್ನು ಆತನು ನಿಮಗೆ ಕೊಡಲಿದ್ದಾನೆ. He says in Jeremiah 33:3, ಯೆರೆಮೀಯ 33:3ರಲ್ಲಿ ಕರ್ತನು ಹೇಳುತ್ತಾನೆ, call unto me ನನಗೆ ಕರೆಯಿರಿ, and I will answer you, ನಾನೇ ನಿಮಗೆ ಉತ್ತರಿಸುತ್ತೇನೆ, and tell you great and unsearchable things that you do not know. ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ನಾನು ನಿನಗೆ ತಿಳಿಯಪಡಿಸುವೆನು. Many times we don't call unto Him. ಅನೇಕ ಸಾರಿ ನಾವು ಆತನನ್ನು ಕೇಳುವುದಿಲ್ಲ, We don't ask Him. ಆತನಿಗೆ ಕೇಳುವುದಿಲ್ಲ. And so we lose this great opportunity to receive the wisdom of God. ದೇವರ ಜ್ಞಾನ ಹೊಂದಿಕೊಳ್ಳುವಂತ ಈ ದೊಡ್ಡ ಅವಕಾಶವನ್ನು ನಾವು ಕಳೆದುಕೊಳ್ಳುತ್ತೇವೆ. He says, only if my children call unto me. ನನ್ನ ಮಕ್ಕಳು ನನಗೆ ಕೇಳಿಕೊಳ್ಳುವುದಾದರೆ ಮಾತ್ರ ಎಂದು ಹೇಳಲ್ಪಟ್ಟಿದೆ. I'm waiting to answer them and show them great and unsearchable things. ನಾನು ಅವರಿಗೆ ಉತ್ತರಿಸಲು ಕಾದುಕೊಂಡಿದ್ದೇನೆ ಮತ್ತು ಅನೇಕ ಮಹತ್ತಾದ ಕಾರ್ಯಗಳನ್ನು ಅವರಿಗೆ ತೋರಿಸುತ್ತೇನೆ. If not you, then who will show this wisdom of God to this world? ನೀವಲ್ಲದೆ ಹೋದರೆ ಈ ದೇವರ ಜ್ಞಾನ ಈ ಲೋಕಕ್ಕೆ ತಿಳಿಸುವವರು ಯಾರು? Who will bring the plans of God into this world? ಈ ಲೋಕದಲ್ಲಿ ದೇವರ ಯೋಜನೆಗಳನ್ನು ಯಾರು ತರುವರು? My friends, you are the representatives of God's wisdom to bring it into this world. ಈ ಲೋಕಕ್ಕೆ ನನ್ನ ಸ್ನೇಹಿತರೆ, ನೀವೇ ದೇವರ ಜ್ಞಾನವನ್ನು ಪ್ರತಿನಿಧಿಸುವವರು ಆಗಿದ್ದೀರಿ. So boldly ask Him. ಅದಕ್ಕಾಗಿ ಧೈರ್ಯದಿಂದ ಕೇಳಿಕೊಳ್ಳಿರಿ. Let your wisdom operate in me, Lord. ಕರ್ತನೇ, ನಿನ್ನ ಜ್ಞಾನ ನನ್ನಲ್ಲಿ ಕಾರ್ಯ ಮಾಡಲಿ. Let every action only come out with your wisdom. ಕರ್ತನೇ, ನನ್ನ ಎಲ್ಲ ಕಾರ್ಯಗಳು ನಿನ್ನ ಜ್ಞಾನದಿಂದಲೇ ಬರಲ್ಪಡಲಿ. Take away my own thinking. ನನ್ನ ಸ್ವಂತ ಯೋಚನೆಯನ್ನು ತೆಗೆದುಹಾಕು. I don't want it. ನನಗೆ ಅದು ಬೇಕಾಗಿಲ್ಲ. I want to think godly thought. ನಾನು ದೈವಿಕ ಯೋಚನೆಗಳನ್ನು ಮಾಡಬೇಕು. I want to bring God's wisdom in action. ನನ್ನಲ್ಲಿ ದೈವಿಕ ಜ್ಞಾನವನ್ನು ನಾನು ತರಬೇಕು. And He will surely give you. ಆತನು ಖಂಡಿತವಾಗಿ ನಿಮಗೆ ಕೊಡುವನು. Why do we need this wisdom today? ಯಾಕೆ ಇಂತಹ ಜ್ಞಾನ ನಮಗೆ ಬೇಕು? In 2 Corinthians 4:4, 2 ಕೊರಿಂಥ 4:4ರಲ್ಲಿ it says the devil is blinding us from receiving the gospel of light. ಸುವಾರ್ತೆಯ ಬೆಳಕು ನಾವು ಹೊಂದಿಕೊಳ್ಳದಂತೆ ಸೈತಾನನು ನಮ್ಮ ಕಣ್ಣುಗಳನ್ನು ಕುರುಡು ಮಾಡಿದ್ದಾನೆ ಎಂದು ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. It is so unfortunate that the devil blinds our eyes. ಸೈತಾನನು ನಮ್ಮ ಕಣ್ಣುಗಳನ್ನು ಕುರುಡು ಮಾಡುತ್ತಾನೆ ಎಂದು ಕೇಳುವುದು ದುರದೃಷ್ಟಕರವಾಗಿದೆ. From not being able to receive this wisdom. ಈ ಜ್ಞಾನ ನಾನು ಹೊಂದಿಕೊಳ್ಳುವುದಕ್ಕೆ ಆಗುತ್ತಿಲ್ಲ. From not being able to know Him. ಆತನನ್ನು ತಿಳಿದುಕೊಳ್ಳುವುದಕ್ಕೆ ಆಗುತ್ತಿಲ್ಲ. Knowing the thoughts of God. ದೇವರ ಯೋಚನೆಗಳನ್ನು ತಿಳಿದುಕೊಳ್ಳುವುದು. And instead we become stupid people. ಅದನ್ನು ಬಿಟ್ಟು ನಾವು ಮೂರ್ಖ ಜನರಾಗುತ್ತೇವೆ. Doing all stupid things. ಎಲ್ಲ ಮೂರ್ಖತನವನ್ನು ಮಾಡುತ್ತಿರುತ್ತೇವೆ. Doing all simple lowly things. ಎಲ್ಲ ಸರಳವಾದ ಕಾರ್ಯಗಳನ್ನು ಮಾಡುತ್ತೇವೆ. Whereas God has great thoughts to show you. ಆದರೆ ದೇವರಿಗೆ ಬಹಳ ದೊಡ್ಡ ಯೋಚನೆಗಳು ನಿಮಗೆ ತೋರಿಸಲಿದ್ದಾನೆ. The devil blinds us by distracting us. ಗೊಂದಲಕ್ಕೀಡು ಮಾಡುವುದರ ಮೂಲಕ ಸೈತಾನನು ನಮ್ಮನ್ನು ಕುರುಡು ಮಾಡುತ್ತಾನೆ. He shows you all the joys of the world and he blinds you. ಲೋಕದ ಎಲ್ಲ ಸಂತೋಷಗಳನ್ನು ತೋರಿಸಿ ನಿಮ್ಮನ್ನು ಕುರುಡು ಮಾಡುತ್ತಾನೆ. He says, drink this alcohol and you'll become so pleasurable. ಮದ್ಯಪಾನ ಮಾಡು, ನೀನು ಬಹಳ ಭೋಗವನ್ನು ಅನುಭವಿಸುತ್ತಿ ಎಂದು ಹೇಳುತ್ತಾನೆ. You'll forget all your worries. ನಿಮ್ಮ ಎಲ್ಲ ಚಿಂತೆಗಳನ್ನು ನೀನು ಮರೆತು ಹೋಗುತ್ತೀಯ. You'll live freely. ನೀನು ಸ್ವತಂತ್ರವಾಗಿ ಜೀವಿಸುತ್ತಿ. And he blinds us.
ಅವನು ಕುರುಡು ಮಾಡುತ್ತಾನೆ. He shows you all entertainment ಎಲ್ಲ ಮನರಂಜನೆಯನ್ನು ಅವನು ತೋರಿಸುತ್ತಾನೆ. and makes you so dull. ನೀವು ಬಹಳ ಆಯಾಸಗೊಳ್ಳುವಂತೆ ಮಾಡುತ್ತಾನೆ. Takes away every seriousness from us. ನಮ್ಮಿಂದ ಎಲ್ಲ ಗಂಭೀರತೆಯನ್ನು ತೆಗೆದುಹಾಕುತ್ತಾನೆ. Takes away every passion from doing the will of God. ದೇವರ ಚಿತ್ತ ಮಾಡುವುದಕ್ಕಾಗಿರುವ ಎಲ್ಲ ಆಸಕ್ತಿಯನ್ನು ತೆಗೆದುಹಾಕುತ್ತಾನೆ. He brings you problems ನಿಮ್ಮ ಮುಂದೆ ಸಮಸ್ಯೆಗಳನ್ನು ತರುತ್ತಾನೆ. and he makes you shake in fear. ನೀವು ಕದಲಿ ಬಹಳ ಭಯಪಡುವಂತೆ ಮಾಡುತ್ತಾನೆ. The devil blinds us from receiving the wisdom of God. ದೇವರ ಜ್ಞಾನ ಹೊಂದಿಕೊಳ್ಳುವುದಕ್ಕಾಗಿ ಸೈತಾನನು ನಮ್ಮನ್ನು ಕುರುಡು ಮಾಡುತ್ತಾನೆ. But God says this is enough. ಆದರೆ ದೇವರು ಹೇಳುತ್ತಾರೆ, ಇದು ಸಾಕು. I want my children to see clearly my thoughts. ನನ್ನ ಯೋಚನೆಗಳು ನನ್ನ ಮಕ್ಕಳು ಸ್ಪಷ್ಟವಾಗಿ ಕಾಣಬೇಕೆಂದು ನಾನು ಬಯಸುತ್ತೇನೆ. My great and unsearchable thoughts. ಬಹಳ ದೊಡ್ಡ ಊಹಿಸಲಾಗದ ಆ ಕಾರ್ಯಗಳು. It is coming, my friends. ಅವು ಬರುತ್ತಲಿವೆ ಸ್ನೇಹಿತರೆ. This great grace is coming from today ಇಂದಿನಿಂದ ಈ ದೊಡ್ಡ ಕೃಪೆ ನಿಮಗಾಗಿ ಬರುತ್ತಿದೆ. to make us wise people in the Lord. ಕರ್ತನ ಜ್ಞಾನವುಳ್ಳ ಜನರಾಗಿ ಮಾಡುವುದಕ್ಕಾಗಿ, To make us see clearly and to move forward in life. ಸ್ಪಷ್ಟವಾಗಿ ನಾವು ನೋಡಿ ನಮ್ಮ ಜೀವಿತದಲ್ಲಿ ನಾವು ಮುಂದೆ ಸಾಗುವುದಕ್ಕೆ ಸಹಾಯ ಮಾಡುತ್ತಾನೆ. How is God's wisdom different from the wisdom of man? ಮನುಷ್ಯನ ಜ್ಞಾನಕ್ಕಿಂತಲೂ ದೇವರ ಜ್ಞಾನ ಹೇಗೆ ಭಿನ್ನವಾಗಿರುತ್ತದೆ? When man faces a problem, ಮನುಷ್ಯನು ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ he tries to think of some solution on what to do and he panics. ಅವನು ಒಂದು ಯಾವುದೋ ಪರಿಹಾರವನ್ನು ಹುಡುಕುತ್ತಾ ಏನು ಮಾಡಬೇಕೆಂದು ತಿಳಿಯದೇ ಇರುವನು. He rushes into a bigger mess as per Proverbs 14:16. ಜ್ಞಾನೋಕ್ತಿ 14:16 ಪ್ರಕಾರ ಅವನು ದೊಡ್ಡ ಗೊಂದಲದಲ್ಲಿ ಓಡಿ ಬೀಳುವನು ಎಂದು ಹೇಳಲ್ಪಟ್ಟಿದೆ. And he creates a big mess in his life. ಅವನ ಜೀವಿತದಲ್ಲಿ ದೊಡ್ಡ ಗೊಂದಲಕ್ಕೆ ಸಿಕ್ಕಿ ಬೀಳುತ್ತಾನೆ. He looks at some sort of shortcut around him to get through this problem. ಈ ಸಮಸ್ಯೆಗಳಿಂದ ಅವನ ಜೀವಿತದಲ್ಲಿ ಹೊರಗೆ ಬರುವುದಕ್ಕಾಗಿ ಶೀಘ್ರ ಮಾರ್ಗಗಳನ್ನು ನೋಡುತ್ತಾನೆ. Trying to find some way to solve it. Trying to even find a way to cheat. ಅದರಿಂದ ಹೊರಗಡೆ ಬರುವ ಮಾರ್ಗವನ್ನು ಮತ್ತು ಯಾವುದಾದರೂ ಮೋಸ ಮಾರ್ಗವನ್ನು ಕಂಡುಹಿಡಿಯುತ್ತಾನೆ. Or we go and ask somebody around us, can you please help us? ಯಾರಾದರೂ ಹತ್ತಿರ ಹೋಗಿ ನೀವು ನನಗೆ ದಯವಿಟ್ಟು ಸಹಾಯ ಮಾಡಿರಿ ಎಂದು ಕೇಳುತ್ತಾನೆ. We try to find someone who can help us. ಯಾರಾದರೂ ನನಗೆ ಸಹಾಯ ಮಾಡಬಲ್ಲರು ಎಂದು ಎದುರು ನೋಡುತ್ತಾನೆ. Immediately that is our thought. ತಕ್ಷಣವಾಗಿ ಅದುವೇ ನಮ್ಮ ಯೋಚನೆಯಾಗಿರುತ್ತದೆ. Sometimes they don't find any help and feel helpless. ಅನೇಕ ಸಾರಿ ಯಾವ ಸಹಾಯ ಸಿಗದೆ ನಾವು ಅಸಹಾಯಕರಾಗುತ್ತೇವೆ. This is the limit of man's wisdom. ಇದು ಮನುಷ್ಯ ಜ್ಞಾನದ ಮಿತಿಯಾಗಿದೆ. To see what is around and find something to have wisdom. ನಾವು ಸುತ್ತಲೂ ಏನಾದರೂ ನೋಡಿ ನಮ್ಮ ಜ್ಞಾನದ ಮೂಲಕ ಅದನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತೇವೆ. But God does not have to think at all. ಆದರೆ ದೇವರು ಯೋಚನೆ ಮಾಡುವುದೇ ಇಲ್ಲ. He knows all things and he sees all. ಆತನಿಗೆ ಎಲ್ಲ ವಿಷಯಗಳು ಗೊತ್ತು ಮತ್ತು ಆತನು ಎಲ್ಲವನ್ನು ನೋಡುತ್ತಾನೆ. He knows what is in the past. He knows the present and what is yet to come. ಹಿಂದೆ ನಡೆದಂಥದ್ದು, ಮುಂದೆ ಆಗುವಂಥದ್ದು, ಈಗ ನಡೆಯುವಂತ ಎಲ್ಲವೂ ಆತನಿಗೆ ಗೊತ್ತು. While man is trying to find out the secrets of the earth and secrets of the stars, ಭೂಮಿಯಲ್ಲಿರುವ ರಹಸ್ಯಗಳು ಮತ್ತು ಆಕಾಶದಲ್ಲಿರುವ ರಹಸ್ಯಗಳು ಮನುಷ್ಯನು ಕಂಡು ಹಿಡಿಯುವುದಕ್ಕೆ ಬಹಳ ಪ್ರಯತ್ನಿಸುವ ಸಮಯದಲ್ಲಿ, while he's trying to find out new things, ಹೊಸ ವಿಷಯಗಳನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನಿಸುವಾಗ, God is already the one who created all these things. ಆದರೆ ದೇವರು ಆ ಎಲ್ಲ ವಿಷಯಗಳನ್ನು ಮೊದಲೇ ಸೃಷ್ಟಿ ಮಾಡಿದ್ದಾರೆ. He knows every inch of it. ಆತನಿಗೆ ಮರೆಯಾದದ್ದು ಒಂದು ಇಲ್ಲ. ಆತನಿಗೆ ಎಲ್ಲವೂ ಗೊತ್ತಿದೆ. He has all the wisdom in his hand. ಆತನ ಕೈಯಲ್ಲಿ ಎಲ್ಲ ಜ್ಞಾನವಿದೆ. Isaiah 40:13 and 14 says, ಯೆಶಯ 40:13-14 ಹೇಳಲ್ಪಟ್ಟಿದೆ, the Lord doesn't need to consult anyone. ದೇವರು ಯಾರ ಹತ್ತಿರ ಹೋಗಿ ಸಲಹೆ ಕೇಳುವುದು ಆತನಿಗೆ ಬೇಕಾಗಿಲ್ಲ. Consult anyone about what is the right way. ಯಾವ ಮಾರ್ಗ ಸರಿ ಇದೆ ಎಂದು ಆತನಿಗೆ ಕೇಳುವುದು ಅವಶ್ಯವಿಲ್ಲ. Who can teach the Lord? ಕರ್ತನಿಗೆ ಯಾರು ಕಲಿಸಿಕೊಡುವರು? Isn't he full of all wisdom? ಆತನು ಎಲ್ಲ ಜ್ಞಾನದಿಂದ ಪರಿಪೂರ್ಣನಾಗಿದ್ದಾನೆ. There was a church member who was listening to a pastor's message. ಸಭೆಯ ಒಬ್ಬ ಸದಸ್ಯರು ಸಭಾಪಾಲಕರ ಸಂದೇಶವನ್ನು ಕೇಳುತ್ತಿದ್ದರು. And when the pastor finished speaking, ಸಭಾಪಾಲಕರು ಅದನ್ನು ಮುಗಿಸಿದ ತಕ್ಷಣ the member came rushing and said, Pastor, your message was great. ಆ ಸದಸ್ಯರು ಅಲ್ಲಿ ಬಂದು ಹೇಳುತ್ತಾರೆ, ಸಭಾಪಾಲಕರೇ, ನಿಮ್ಮ ಸಂದೇಶ ಬಹಳ ಒಳ್ಳೆದಾಗಿತ್ತು. But I have a doubt. ಆದರೆ ನನಗೊಂದು ಸಂದೇಹವಿದೆ. What is it, brother?
ಅದು ಏನು ಸಹೋದರ ಎಂದು ಸಭಾ ಪಾಲಕರು ಕೇಳುತ್ತಾರೆ. And he said, Pastor, I cannot see God, so I am unable to believe that he exists. ಸಭಾ ಪಾಲಕರೇ, ನಾನು ಆತನನ್ನು ನನ್ನ ಕಣ್ಣಿನಿಂದ ಕಾಣುತ್ತಿಲ್ಲ, ಅದಕ್ಕಾಗಿ ಆತನು ಅಸ್ತಿತ್ವದಲ್ಲಿದ್ದಾನೆ ಎಂದು ನನಗೆ ನಂಬಲು ಆಗುತ್ತಿಲ್ಲ. Pastor said, just now this man congratulated me for the message. ಈಗಲೇ ನನ್ನ ಸಂದೇಶಕ್ಕಾಗಿ ಈ ವ್ಯಕ್ತಿ ಹಾರೈಸಿದ್ದಾನೆ, ಆದರೆ ಈ ರೀತಿಯಾಗಿ ಈ ವ್ಯಕ್ತಿ ಕೇಳುತ್ತಿದ್ದಾನೆ ಎಂದು ಸಭಾ ಪಾಲಕರು And now ಹೇಳುತ್ತಾರೆ. he says he doesn't believe God. ಈಗ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ ಎಂದು ಹೇಳುತ್ತಿದ್ದಾನೆ. Ayyo, what message reached him? ಯಾವ ಸಂದೇಶ ಅವನಿಗೆ ತಲುಪಿತ್ತು, ಅಯ್ಯೋ ಎಂದು ಹೇಳುತ್ತಾರೆ. He said, brother, ಸಹೋದರನೇ, you also cannot see your brain. ನಿನ್ನ ಮೆದುಳನ್ನು ನೀನು ಕಾಣುವುದಕ್ಕೆ ಸಾಧ್ಯವಿಲ್ಲ. Does that mean there is no brain? ಅದರ ಅರ್ಥ ಅಲ್ಲಿ ಮೆದುಳು ಇಲ್ಲ ಎಂದು ಅರ್ಥವೋ? That is all our thinking is. ನಮ್ಮ ಯೋಚನೆ ಅದೇ ರೀತಿಯಾಗಿದೆ. We only believe what we see. ನಾವು ಕಾಣುವಂತದನ್ನು ಮಾತ್ರ ವಿಶ್ವಾಸಿಸುತ್ತೇವೆ. We only think around what we see with our eye. ನಮ್ಮ ಸುತ್ತಲೂ ಇರುವಂತದ್ದನ್ನು ಮಾತ್ರ ನಮ್ಮ ಕಣ್ಣಿನಿಂದ ಕಾಣುತ್ತೇವೆ. Our knowledge is limited. ನಮ್ಮ ತಿಳುವಳಿಕೆಗೆ ಮಿತಿ ಇದೆ. But God says, I'm willing to share my wisdom to you. ಆದರೆ ಕರ್ತನು ಹೇಳುತ್ತಾನೆ, ನನ್ನ ಜ್ಞಾನವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. Great and unsearchable things await you. ದೊಡ್ಡ ಮತ್ತು ಊಹಿಸಲಾಗದ ಕಾರ್ಯಗಳು ನಿಮಗಾಗಿ ಕಾದುಕೊಂಡಿವೆ. I will transform your thinking ನಿಮ್ಮ ಯೋಚನೆಯನ್ನು ನಾನು ಬದಲಾಯಿಸುತ್ತೇನೆ, into godly thinking. ದೈವಿಕವಾದ ಯೋಚನೆಯಾಗಿ ಮಾರ್ಪಡಿಸುತ್ತೇನೆ. You're going to go into society with such thoughts of God. ನೀವು ಸಮಾಜದಲ್ಲಿ ದೇವರ ಮಾತುಗಳಿಂದ ಹೊರಡುವಿರಿ. So what is this wisdom of God? ಈ ದೇವರ ಜ್ಞಾನವು ಅದು ಏನಾಗಿದೆ? How does it operate? ಅದು ಹೇಗೆ ಕಾರ್ಯ ಮಾಡುತ್ತದೆ? If we see James 3:17, ಯಾಕೋಬ 3:17 ನಾವು ನೋಡುವಾಗ, the Bible says, but the wisdom of God that comes from heaven ದೇವರ ಜ್ಞಾನ ಪರಲೋಕದಿಂದ ಬರುತ್ತದೆ ಎಂದು ಸತ್ಯವೇದವು ಹೇಳುತ್ತದೆ. is first of all pure, then peace loving. ಅದು ಮೊದಲು ಪರಿಶುದ್ಧವಾದುದು, ಆ ನಂತರ ಸಮಾಧಾನಕರವಾದುದು ಎಂದು ಹೇಳಲ್ಪಟ್ಟಿದೆ. Considerate, submissive, full of mercy and good fruit. ಅದು ವಿನಯವುಳ್ಳದು, ಸಂತೋಷವಾಗಿ ಒಪ್ಪಿಕೊಳ್ಳುವಂತದ್ದು, ಕರುಣೆ ಮುಂತಾದವುಗಳನ್ನು ತೋರಿಸುವಂತದ್ದು. Impartial and sincere. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ ಎಂದು ಹೇಳಲ್ಪಟ್ಟಿದೆ. The wisdom is the characteristics and the nature of God. ಜ್ಞಾನವು ದೇವರ ಸ್ವಭಾವ ಮತ್ತು ಆತನ ಗುಣಗಳಿಂದ ಕೂಡಿದೆ. This is firstly what wisdom is. ಜ್ಞಾನವೆಂದರೆ ಮೊದಲು ಇದೇ ಆಗಿದೆ. It is the nature of God himself. ಅದು ಸ್ವತಃ ದೇವರ ಸ್ವಭಾವವಾಗಿದೆ. It is having the characteristics of God. ಇದು ದೇವರ ಗುಣಗಳನ್ನು ಹೊಂದುವಂತದ್ದಾಗಿದೆ. If you see Genesis 39:8, ಆದಿಕಾಂಡ 39:8 ನೋಡುವಾಗ, through this wisdom, ಈ ಜ್ಞಾನದ ಮೂಲಕ Joseph was able to escape the seduction of that woman. ಯೋಸೆಫನು ಆ ಸ್ತ್ರೀಯ ಮೋಹದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು. And wisdom made him guard his purity. ತನ್ನ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಆ ಜ್ಞಾನವೇ ಆತನಿಗೆ ಸಹಾಯ ಮಾಡಿತು. Many times we fall into the trap of lust. ಅನೇಕ ಸಾರಿ ದುರಾಶೆಯ ಆಸೆಗೆ ಒಳಬೀಳುತ್ತೇವೆ. When it is so tempting, ಅದು ಬಹಳ ಶೋಧನೆ ತರುವಂತದಾಗಿರುವಾಗ we give ourselves into it. ನಾವು ಅದಕ್ಕೆ ಒಪ್ಪಿಸಿಕೊಡುತ್ತೇವೆ. And we lose our value. ನಮ್ಮ ಮಹತ್ವವನ್ನು ಕಳೆದುಕೊಳ್ಳುತ್ತೇವೆ. We lose our future. ನಮ್ಮ ಭವಿಷ್ಯವನ್ನು ಕೂಡ ಕಳೆದುಕೊಳ್ಳುತ್ತೇವೆ. That is why wisdom protects us. ಅದಕ್ಕಾಗಿಯೇ ಜ್ಞಾನವು ನಮ್ಮನ್ನು ಕಾಪಾಡುತ್ತದೆ. It brings the purity of God. ಅದು ದೇವರ ಪರಿಶುದ್ಧತೆ ತರುತ್ತದೆ. It guards us at that moment. ಆ ಸಮಯದಲ್ಲಿ ಅದು ಕಾಪಾಡುತ್ತದೆ. Receive this nature of God. ಈ ದೇವರ ಸ್ವಭಾವವನ್ನು ಹೊಂದಿಕೊಳ್ಳಿರಿ. Tell him, let wisdom make me pure. ಜ್ಞಾನವು ನನ್ನನ್ನು ಶುದ್ಧವಾಗಿ ಮಾಡಲಿ ಎಂದು ಆತನಿಗೆ ಹೇಳಿರಿ. And in 1 Samuel 24, ಮೊದಲನೇ ಸಮುವೇಲ 24ನೇ ಅಧ್ಯಾಯದಲ್ಲಿ David was able to show mercy to King Saul through wisdom. ರಾಜನಾದ ಸೌಲನಿಗೆ ದಾವೀದನು ಜ್ಞಾನದ ಮೂಲಕವಾಗಿ ಕರುಣೆ ತೋರಿಸಲು ಸಾಧ್ಯವಾಯಿತು. Someone who brought great trouble to him. ಯಾರು ಅವನಿಗೆ ಬಹಳ ಕಷ್ಟಗಳನ್ನು ಕೊಟ್ಟಿದ್ದಾರೋ, Still David was able to show mercy and good fruit. ಆದರೂ ದಾವೀದನು ಕರುಣೆ ಮತ್ತು ಒಳ್ಳೆ ಕಾರ್ಯಗಳನ್ನು ತೋರಿಸಲು ಅಲ್ಲಿ ಸಾಧ್ಯವಾಯಿತು. Wisdom brought the characteristic of mercy.
ಆ ಜ್ಞಾನವು ಕರುಣೆಯ ಗುಣಗಳನ್ನು ಅಲ್ಲಿ ತಂದುಕೊಟ್ಟಿತು. If it were our nature, we would only think revenge. ಅಲ್ಲಿ ನಮ್ಮ ಸ್ವಭಾವವಿರುವುದಾದರೆ ನಾವು ಮುಯಿ ತೀರಿಸಿಕೊಳ್ಳುವುದಕ್ಕೆ ನೋಡುತ್ತೇವೆ. But thank God that wisdom protects us. ಆದರೆ ಆ ಜ್ಞಾನ ನಮಗೆ ಕಾಪಾಡುತ್ತದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. To show mercy and forgive. ಕರುಣೆ ತೋರಿಸಿರಿ ಮತ್ತು ಕ್ಷಮಿಸಿರಿ. In Jonah 2, ಯೋನ 2ನೇ ಅಧ್ಯಾಯದಲ್ಲಿ God made Jonah, the wisdom made Jonah submit and humble himself. ಆ ಜ್ಞಾನ ಯೋನನಿಗೆ ತನ್ನಂತಾನೆ ಒಪ್ಪಿಸಿಕೊಳ್ಳುವಂತೆ ಅಲ್ಲಿ ಅದು ಮಾಡಿತು. To not be disobedient but to obey God. ದೇವರಿಗೆ ಅವಿಧೇಯನಾಗಬೇಡ, ಆದರೆ ದೇವರಿಗೆ ವಿಧೇಯನಾಗು. Wisdom makes us submissive and obey the Lord. ಆ ಜ್ಞಾನವು ದೇವರಿಗೆ ಒಪ್ಪಿಸಿಕೊಟ್ಟು ಕರ್ತನಿಗೆ ವಿಧೇಯರಾಗುವಂತೆ ಮಾಡುತ್ತದೆ. In Job 2:10, ಯೋಬ 2:10ರಲ್ಲಿ wisdom gave Job peace in the midst of all the calamity and destruction in his life. ಆ ಜ್ಞಾನವು ಯೋಬನಿಗೆ ಅವನ ಎಲ್ಲ ದುರಂತಗಳಲ್ಲಿ ಕಷ್ಟಗಳಲ್ಲಿ ಸಮಾಧಾನವನ್ನು ಅದು ತಂದುಕೊಟ್ಟಿತು. What do we do when everything around us is being destroyed? ನಮ್ಮ ಸುತ್ತಲಿರುವ ಎಲ್ಲ ಕಾರ್ಯಗಳು ನಾಶವಾದಾಗ ನಾವು ಏನು ಮಾಡುವೆವು? When we are losing all things, ಎಲ್ಲವನ್ನು ನೀವು ಕಳೆದುಕೊಳ್ಳುವ ಸಂದರ್ಭದಲ್ಲಿ wisdom still protected Job in peace. ಆ ಜ್ಞಾನವು ಯೋಬನಿಗೆ ಅಂತಹ ಸಮಯದಲ್ಲಿಯೂ ಕೂಡ ಕಾಪಾಡಿತು. It makes us have the peace of God ದೇವರ ಶಾಂತಿ ಅದು ಹೊಂದಿಕೊಳ್ಳುವಂತೆ ಸಹಾಯ ಮಾಡುತ್ತದೆ. and not worry, ಚಿಂತೆ ಮಾಡುವುದಿಲ್ಲ, not lose all hope. ಎಲ್ಲ ನಿರೀಕ್ಷೆಯನ್ನು ಕಳೆದುಕೊಳ್ಳುವುದಿಲ್ಲ. Wisdom brings all these characteristics of God into us. ನಮ್ಮ ಜೀವಿತದಲ್ಲಿ ಜ್ಞಾನವು ಈ ಎಲ್ಲ ದೇವರ ಗುಣಗಳನ್ನು ತರುತ್ತದೆ. We are able to have this nature of God within us. ನಮ್ಮ ಒಳಗಡೆ ಈ ದೇವರ ಸ್ವಭಾವ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. Yes, thank the Lord for all this nature of God is coming into you. ನಿಮ್ಮ ಒಳಗೆ ಈ ಎಲ್ಲ ದೇವರ ಸ್ವಭಾವ ಬರುವುದಕ್ಕಾಗಿ ಆತನಿಗೆ ವಂದಿಸಿರಿ. Tell him, make me like you, Lord. ನಿನ್ನ ಹಾಗೆ ನನಗೆ ಮಾಡು ಕರ್ತನೆ ಎಂದು ಹೇಳಿರಿ. Help me have such wisdom. ಅಂತಹ ಜ್ಞಾನ ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡು. And secondly, ಎರಡನೇದಾಗಿ wisdom transforms your whole situation. ಜ್ಞಾನವು ನಿಮ್ಮ ಪೂರ್ಣ ಪರಿಸ್ಥಿತಿಯನ್ನು ಬದಲಾಯಿಸುತ್ತದೆ. Not only your nature and your heart, ನಿಮ್ಮ ಹೃದಯದಲ್ಲಿರುವ ನಿಮ್ಮ ಸ್ವಭಾವ ಮಾತ್ರ ಅಲ್ಲ, but it gives power in your situation. ನಿಮ್ಮ ಪರಿಸ್ಥಿತಿಗಳಲ್ಲಿ ಅದು ಶಕ್ತಿಯಾಗಿದೆ. In Daniel 2:48, ದಾನಿಯೇಲ 2:48ರಲ್ಲಿ, in Daniel 2:46, ದಾನಿಯೇಲ 2:46ರಲ್ಲಿ, through the wisdom that Daniel spoke in, ಜ್ಞಾನದ ಮೂಲಕವಾಗಿ ದಾನಿಯೇಲನು ಮಾತನಾಡಿದಾಗ the king fell before the feet of Daniel. ರಾಜನು ದಾನಿಯೇಲನ ಪಾದದಲ್ಲಿ ಬಿದ್ದುಕೊಂಡನು. And he admitted, your God is great. ನಿನ್ನ ದೇವರೇ ಶ್ರೇಷ್ಠ ರಾಜನಾಗಿದ್ದಾನೆ ಎಂದು ಒಪ್ಪಿಕೊಳ್ಳುತ್ತಾನೆ. He can solve any mystery. ಎಲ್ಲ ರಹಸ್ಯಗಳನ್ನು ಆತನು ಹೇಳಬಲ್ಲನು. He bowed before the wisdom that operated through Daniel. ದಾನಿಯೇಲನ ಮೂಲಕವಾಗಿ ಕಾರ್ಯ ಮಾಡಿದಂತಹ ಆ ಜ್ಞಾನಕ್ಕೆ ಅವನು ಒಪ್ಪಿಸಿಕೊಟ್ಟನು. There was a little black American boy. ಒಬ್ಬ ಕಪ್ಪು ಅಮೆರಿಕದ ಹುಡುಗನಿದ್ದನು. He was a slave boy. ಅವನು ಗುಲಾಮನಾಗಿದ್ದನು. He loved working among the plants. ಸಸ್ಯಗಳ ಮಧ್ಯದಲ್ಲಿ ಕೆಲಸ ಮಾಡುವುದಕ್ಕೆ ಇಷ್ಟಪಡುತ್ತಿದ್ದನು. And he would always try to find some medicinal use to take care of the plants. ಆ ಸಸ್ಯಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಅವನು ಯಾವಾಗಲೂ ಅದರ ಔಷಧೀಯ ಗುಣಗಳನ್ನು ಕಂಡು ಹಿಡಿಯುತ್ತಿದ್ದನು. But as he was a slave boy, ಅವನು ಗುಲಾಮನಾದ ಹುಡುಗನಾಗಿರುವಾಗ he was tired of living like that. ಆ ರೀತಿಯಾಗಿ ಜೀವಿಸುವುದಕ್ಕೆ ಆಯಾಸಪಟ್ಟನು. And he asked the Lord, ಕರ್ತನಿಗೆ ಅವನು ಕೇಳಿದನು, Lord, make me somebody great in this world. ಈ ಲೋಕದಲ್ಲಿ ನನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡು. I'm tired of living like this. ಈ ರೀತಿಯಾಗಿ ಜೀವಿಸಿ ನಾನು ಆಯಾಸಗೊಂಡಿದ್ದೇನೆ. Can you raise me up? ನನ್ನನ್ನು ನೀನು ಮೇಲೆತ್ತುವಿಯಾ? And that night, ಆ ರಾತ್ರಿ the Lord answered ಕರ್ತನು ಉತ್ತರಿಸಿದನು and showed him 300 different products that could be made from the peanut. ಕರ್ತನು ಕಡಲೆಕಾಯಿಯ ಮೂಲಕವಾಗಿ ಮಾಡುವಂತಹ 300 ಬೇರೆ ಬೇರೆ ವಿಧವಾದ ಪದಾರ್ಥಗಳನ್ನು ಉತ್ಪಾದಿಸುವುದನ್ನು ತೋರಿಸಿದನು. As the Lord showed him each product, his heart was so happy.
ಪ್ರತಿ ಉತ್ಪಾದನೆಯನ್ನು ಕರ್ತನು ತೋರಿಸಿದಾಗ ಅವನ ಹೃದಯ ಬಹಳ ಸಂತೋಷವಾಯಿತು. What great wisdom you share with me, Lord. ಕರ್ತನೆ, ಎಂತ ದೊಡ್ಡ ಜ್ಞಾನ ನೀನು ನನಗೆ ತೋರಿಸಿದ್ದಿ. This is amazing. ಇದು ಆಶ್ಚರ್ಯ. And he wrote it down. ಆತನು ಎಲ್ಲವನ್ನು ಬರೆದುಕೊಂಡನು. And he ran to a convention that was happening, ಅಲ್ಲಿ ನಡೆಯುವ ಸಮಾವೇಶಕ್ಕೆ ಓಡಿ ಹೋದನು, where several government leaders and great scientists were meeting. ಅಲ್ಲಿ ಅನೇಕ ಸರ್ಕಾರಿ ನಾಯಕರು ಮತ್ತು ದೊಡ್ಡ ವಿಜ್ಞಾನಿಗಳು ಭೇಟಿಯಾಗುತ್ತಿದ್ದರು. And they were sharing their latest inventions. ಅವರು ಇತ್ತೀಚೆಗೆ ಮಾಡಿದಂತ ಆವಿಷ್ಕಾರ ಕುರಿತು ಹೇಳುತ್ತಿದ್ದರು. And when this boy entered in, ಆದರೆ ಈ ಹುಡುಗನು ಅಲ್ಲಿ ಪ್ರವೇಶ ಮಾಡಿದಾಗ, he said, "Give me some time to show you what I have." ನನ್ನಲ್ಲಿರುವುದನ್ನು ತೋರಿಸುವುದಕ್ಕೆ ನನಗೆ ಸ್ವಲ್ಪ ಸಮಯ ಕೊಡಿರಿ ಎಂದು ಕೇಳಿಕೊಂಡನು. Everybody laughed at him. ಎಲ್ಲರೂ ಅವನನ್ನು ನೋಡಿ ನಕ್ಕರು. They said, "What can a little slave boy show us?" ಈ ಚಿಕ್ಕ ಗುಲಾಮನಾಗಿರುವಂತ ಹುಡುಗನು ನಮಗೆ ಏನು ಹೇಳಬಲ್ಲನು? What do you think this place is, boy? ಈ ಸ್ಥಳದ ಕುರಿತು ಏನು ತಿಳಿದುಕೊಳ್ಳುತ್ತೀಯ ಹುಡುಗನೇ? You've come to the wrong place. ನೀನು ತಪ್ಪಾದ ಸ್ಥಳಕ್ಕೆ ಬಂದಿದ್ದಿ. They said, "Okay, let us have some entertainment in the midst of this serious discussion." ಈ ಗಂಭೀರವಾದ ಚರ್ಚೆಯಲ್ಲಿ ಸ್ವಲ್ಪ ಮನರಂಜನೆಯನ್ನು ಹೊಂದಿಕೊಳ್ಳೋಣ ಎಂದು ಅವರು ಹೇಳಿದರು. Let the boy speak. ಆ ಹುಡುಗನು ಮಾತಾಡಲಿ. And as he began to speak, ಅವನು ಮಾತಾಡುವುದಕ್ಕೆ ಪ್ರಾರಂಭಿಸಿದಾಗ, as he shared each product that could be made from the peanut, ಕಡಲೆಕಾಯಿಯಿಂದ ಮಾಡಲ್ಪಡುವಂತ ಪ್ರತಿ ಉತ್ಪಾದನೆ ಕುರಿತು ಅವನು ಹೇಳಿದಾಗ, everyone were amazed from where this wisdom came. ಈ ಜ್ಞಾನ ಎಲ್ಲಿಂದ ಅವನಿಗೆ ಬಂತು ಎಂದು ಎಲ್ಲರೂ ಬೆರಗಾದರು. They all stood up and clapped for this little boy. ಎಲ್ಲರೂ ಎದ್ದು ನಿಂತು ಈ ಚಿಕ್ಕ ಹುಡುಗನಿಗಾಗಿ ಚಪ್ಪಾಳೆ ತಟ್ಟಿದರು. And today this little boy called George Washington Carver is known as the Peanut King. ಇಂದು ಆ ಚಿಕ್ಕ ಹುಡುಗನು ಜಾರ್ಜ್ ವಾಷಿಂಗ್ಟನ್ ಕಾರ್ವರ್, ಅವನು ಕಡಲೆಕಾಯಿಯ ರಾಜನೆಂದು ಕರೆಯಲ್ಪಡುತ್ತಾನೆ. He had made through peanut butter, flour, paste, soap through and 300 products through the peanut. ಅದರ ಮೂಲಕವಾಗಿ ಅನೇಕ ವಿವಿಧ 300 ಪದಾರ್ಥಗಳನ್ನು ಆತನು ಉತ್ಪಾದಿಸಿದನು. And the world praises him. ಮತ್ತು ಲೋಕವು ಅವನನ್ನು ಪ್ರಶಂಸಿಸುವುದು. It transforms your situation. ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುತ್ತಾನೆ. From being a slave, ಗುಲಾಮತನದಿಂದ into making you someone great. ದೊಡ್ಡ ವ್ಯಕ್ತಿಯರಾಗಿ ಮಾಡಿದನು. Yes, it is a solution in the midst of problem. ಹೌದು, ಸಮಸ್ಯೆಯ ಮಧ್ಯದಲ್ಲಿ ಅದು ಒಂದು ಪರಿಹಾರವಾಗಿ ಮಾರ್ಪಡಿಸುತ್ತಾನೆ. It is the great and unsearchable things which the Lord has promised. ದೇವರು ಊಹಿಸಲಾಗದ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. The Lord freely gives it to us. ಕರ್ತನು ಮುಕ್ತವಾಗಿ ಅದನ್ನು ನಮಗೆ ಕೊಡುತ್ತಾನೆ. As per Luke 2:52, ಲೂಕ 2:52 ಪ್ರಕಾರ, Jesus grew in wisdom, ಯೇಸು ಜ್ಞಾನದಲ್ಲಿ ವೃದ್ಧಿಯಾದನು. and he increased in stature and favor with God and man. ದೇಹ ಬಲದಲ್ಲಿಯೂ ಬೆಳೆದನು, ದೇವರ ಮತ್ತು ಮನುಷ್ಯರ ದಯೆಯನ್ನು ಹೊಂದಿಕೊಂಡನು. It brought him great stature in his life, ಆತನ ಜೀವಿತದಲ್ಲಿ ಅದು ದೊಡ್ಡ ದಯೆಯನ್ನು ತಂದುಕೊಟ್ಟಿತು. and favor before men and favor before God. ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ದಯೆ ಹೊಂದುವಂತೆ ಮಾಡಿತು. Everyone was amazed at the words Jesus spoke. ಯೇಸು ಮಾತಾಡಿದಂತಹ ಮಾತುಗಳನ್ನು ಕೇಳಿ ಅನೇಕರು ಬಹಳ ಆಶ್ಚರ್ಯಪಟ್ಟರು. Every answer he gave to the questions of the people, ಜನರ ಎಲ್ಲ ಪ್ರಶ್ನೆಗಳಿಗೆ ಆತನು ಉತ್ತರಿಸಿದನು. he was full of the nature of God. ದೇವರ ಪೂರ್ಣ ಸ್ವಭಾವದಿಂದ ಉತ್ತರ ಕೊಟ್ಟನು. He was full of the thoughts of God. ದೇವರ ಯೋಚನೆಗಳುಳ್ಳವನಾಗಿದ್ದನು. That wisdom is coming upon us, my friend. ನನ್ನ ಸ್ನೇಹಿತರೆ, ಆ ಜ್ಞಾನ ನಮ್ಮ ಮೇಲೆ ಬರುತ್ತಿದೆ. Get ready to receive it. ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ಸಿದ್ಧರಾಗಿರಿ. How do we receive this wisdom? ಈ ಜ್ಞಾನ ನಾವು ಹೇಗೆ ಹೊಂದಿಕೊಳ್ಳುತ್ತೇವೆ? Where is it? ಅದು ಎಲ್ಲಿದೆ? Is it available in the supermarket? ಅದು ಸೂಪರ್ ಮಾರ್ಕೆಟ್ ಅಲ್ಲಿ ಇದೆಯಾ? They'll show you, go to that third aisle, you'll see it in the corner in a bottle. ಆ 3ನೇ ಸಾಲಿನಲ್ಲಿ ಹೋಗಿರಿ, ಅಲ್ಲಿ ಆ ಮೂಲೆಯಲ್ಲಿ ಅದು ಇದೆ ಎಂದು ಹೇಳಬಹುದಾ? You can't find it like that. ಆ ರೀತಿಯಾಗಿ ಹೊಂದುವುದಕ್ಕೆ ಸಾಧ್ಯವಿಲ್ಲ. You can't find it in the market and people selling it. Hey, get 3 bottles of wisdom for just 10 rupees. 10 ರೂಪಾಯಿಗೆ ಈ ಮುಕ್ತವಾದಂತ ಜ್ಞಾನವನ್ನು ಹೊಂದಿಕೊಳ್ಳಿರಿ ಎಂದು ನಾವು ಅಂಗಡಿಗಳಲ್ಲಿ ಅದನ್ನು ಹುಡುಕುವುದಕ್ಕೆ ಸಾಧ್ಯವಿಲ್ಲ. Wisdom is with your heavenly Father. ಜ್ಞಾನವು ಪರಲೋಕದ ತಂದೆಯಿಂದ ಬರುತ್ತದೆ. It is a precious treasure that he gives to only a few of his people.
ತನ್ನ ಸ್ವಲ್ಪ ಜನರಿಗೆ ಮಾತ್ರ ಆತನ ಅಮೂಲ್ಯವಾದ ಜ್ಞಾನವನ್ನು ಕೊಡುತ್ತಾನೆ. Who are these few people? ಈ ಸ್ವಲ್ಪ ಜನರು ಅವರು ಯಾರಾಗಿದ್ದಾರೆ? James 1:5 says, ಯಾಕೋಬ 1:5 ಹೇಳಲ್ಪಟ್ಟಿದೆ, God gives wisdom generously to without finding fault to all who ask him. ಯಾರು ಕೇಳುತ್ತಾರೋ ಅವರಿಗೆ ಆತನು ಹಂಗಿಸದೆ ತನ್ನ ಜ್ಞಾನವನ್ನು ಒದಗಿಸುವನು ಎಂದು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. These few people are the ones who ask God for his wisdom. ಈ ಸ್ವಲ್ಪ ಜನರು ಯಾರು ದೇವರಿಗೆ ಆತನ ಜ್ಞಾನ ಕೇಳುತ್ತಾರೋ It is you and me. ಅವರು ನೀನು ಮತ್ತು And ನಾನಾಗಿದ್ದೇವೆ. God gives generously to his children when they ask him, ತನ್ನ ಮಕ್ಕಳು ಕೇಳುವಾಗ ದೇವರು ಉದಾರವಾಗಿ ಕೊಡುತ್ತಾನೆ, without finding any fault. ಯಾವ ರೀತಿ ಹಂಗಿಸದೆ ಕೊಡುತ್ತಾನೆ. Thank God for doing that. ಅದನ್ನು ಮಾಡುವುದಕ್ಕಾಗಿ ಕರ್ತನಿಗೆ ವಂದಿಸಿರಿ. When we go to somebody to ask for their wisdom, ಜ್ಞಾನ ಕೇಳುವುದಕ್ಕಾಗಿ ನಾವು ಜನರ ಹತ್ತಿರ ಹೋಗಿ ಕೇಳುವ ಸಂದರ್ಭದಲ್ಲಿ they'll think 100 things whether I can share my wisdom with this boy. ಈ ಹುಡುಗನೊಂದಿಗೆ ನನ್ನ ಜ್ಞಾನ ಹಂಚಿಕೊಳ್ಳಲು ಎಂದು 100 ಸಾರಿ ಯೋಚನೆ ಮಾಡುತ್ತಾರೆ. Should I tell all my secrets to this girl? ಈ ಹುಡುಗಿಗೆ ನನ್ನ ಎಲ್ಲ ರಹಸ್ಯಗಳನ್ನು ಹೇಳಲು. But God gives generously to his children his own wisdom. ತನ್ನ ಸ್ವಂತ ಜ್ಞಾನ ತನ್ನ ಮಕ್ಕಳಿಗೆ ದೇವರು ಉದಾರವಾಗಿ ಕೊಡುತ್ತಾನೆ. It is available to you. ಅದು ನಿಮಗೆ ಲಭ್ಯವಾಗಿದೆ. Ask him today. ಇಂದೇ ಆತನಿಗೆ ಕೇಳಿರಿ. Cry for this wisdom today. ಇಂದೇ ಈ ಜ್ಞಾನಕ್ಕಾಗಿ ಕೂಗಿರಿ. Tell him, I need to leave this place only with your wisdom, Lord. ಕರ್ತನೇ, ನಿನ್ನ ಜ್ಞಾನದಿಂದ ಮಾತ್ರ ಈ ಸ್ಥಳವನ್ನು ನಾನು ಬಿಟ್ಟು ಹೋಗಬೇಕು ಎಂದು ಆತನಿಗೆ ಹೇಳಿರಿ. Like that little boy, make me someone great, ಆ ಚಿಕ್ಕ ಹುಡುಗನ ಹಾಗೆ ನನಗೆ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡು, so I can bring glory to your name ನಾನು ನಿನ್ನ ಹೆಸರಿಗೆ ಮಹಿಮೆ ತರುವುದಕ್ಕಾಗಿ, and show this world the one who gave me all wisdom. ಈ ಎಲ್ಲ ಜ್ಞಾನವನ್ನು ಕೊಟ್ಟಾತನನ್ನು ಈ ಲೋಕಕ್ಕೆ ತಿಳಿಸುವುದಕ್ಕಾಗಿ. How do we ask God? ಹೇಗೆ ನಾವು ದೇವರಿಗೆ ಕೇಳುತ್ತೇವೆ? When problems come, ಸಮಸ್ಯೆಗಳು ಬರುವಾಗ as I said, we start to fear. ನಾವು ಭಯ ಪಡುವುದಕ್ಕೆ ಪ್ರಾರಂಭಿಸುತ್ತೇವೆ. We start to shake. ನಾವು ನಡುಗುವುದಕ್ಕೆ ಪ್ರಾರಂಭಿಸುತ್ತೇವೆ. When me and my sister Sharon were little children, ನಾನು ನನ್ನ ಸಹೋದರಿ ಶೇರನ್ ಚಿಕ್ಕವರಾಗಿದ್ದಾಗ we loved watching one of the cartoons called Dragon Ball. ಡ್ರ್ಯಾಗನ್ ಬಾಯ್ ಎಂದು ಹೇಳುವ ಕಾರ್ಟೂನ್ ನೋಡುವುದಕ್ಕೆ ಬಹಳ ಇಷ್ಟಪಡುತ್ತಿದ್ದೆವು. Oh, it was so good. ಅದು ಒಳ್ಳೆಯದಾಗಿತ್ತು, So interesting. ಬಹಳ ಆಸಕ್ತಿಕರವಾಗಿತ್ತು. But my mother would never let us watch because it was violent. ಅದು ಹಿಂಸಾತ್ಮಕವಾಗಿರುವುದರಿಂದ ನನ್ನ ತಾಯಿ ನೋಡುವುದಕ್ಕೆ ಬಿಡುತ್ತಿರಲಿಲ್ಲ. It was fighting all the time. ಯಾವಾಗಲೂ ಜಗಳವಾಡುತ್ತಿದ್ದೆವು. So she would say, no, you cannot watch. ನೀವು ನೋಡಬಾರದು ಎಂದು ತಾಯಿ ಹೇಳುತ್ತಿದ್ದರು. But when we would study only, it would at 8 o'clock it would correctly come. ನೀವು ಸರಿಯಾಗಿ ಅಭ್ಯಾಸ ಮಾಡುವುದಾದರೆ 8 ಗಂಟೆಗೆ ನೀವು ಬರಬಹುದು. Only when we sit to study in the peak of studies. ಅಂತ ಸಮಯದಲ್ಲಿ ಮಾತ್ರ ನಾವು ವ್ಯಾಸಂಗ ಮಾಡುವುದಕ್ಕೆ ಕೂತುಕೊಳ್ಳುತ್ತಿದ್ದೆವು. So we would say, Mommy, toilet is coming, please let me go. ಅಮ್ಮ, ನಾನು ಶೌಚಾಲಯಕ್ಕೆ ಹೋಗಬೇಕು ಎಂದು ಹೇಳುತ್ತಿದ್ದೇನು. Then my sister would say, oh, I'm so hungry, I want to eat. ನನ್ನ ಸಹೋದರಿ ಹೇಳುತ್ತಿದ್ದಳು, ನನಗೆ ಬಹಳ ಹಸಿವಾಗಿದೆ, ನಾನು ತಿನ್ನಬೇಕು. Mother will think, when has this girl even felt hungry? ಯಾವಾಗ ಈ ಹುಡುಗಿಗೆ ಹಸಿವೆಯಾಯಿತು ಎಂದು ನನ್ನ ತಾಯಿ ಹೇಳುತ್ತಿದ್ದರು. She never eats food when I give her. ನಾನು ಕೊಡುವಾಗ ಆಕೆ ಊಟ ಮಾಡುವುದೇ ಇಲ್ಲ. Suddenly she feels hungry. ಆದರೆ ತಕ್ಷಣವಾಗಿ Okay, ಹಸಿವುಗೊಳ್ಳುತ್ತಾಳೆ. go, she'll say. ಹೋಗು ಎಂದು ಹೇಳುತ್ತಾರೆ. And we'd sneak into the next room where the TV is. ಪಕ್ಕದ ಕೋಣೆಯಲ್ಲಿರುವ ಆ ಟಿವಿ ಹತ್ರ ಹೋಗುತ್ತಿದ್ದಳು. Turn the volume low. ಧ್ವನಿಯನ್ನು ಕಡಿಮೆ ಮಾಡಿ Both of us will watch ಇಬ್ಬರು ನೋಡುತ್ತಿದ್ದೆವು secretly. ರಹಸ್ಯವಾಗಿ. And I would stand next to the door so that when my mother's footsteps would sound, we'd immediately switch off the TV. ನಾನು ಬಾಗಿಲಲ್ಲಿ ನಿಂತುಕೊಂಡು ನೋಡುತ್ತಿದ್ದೆನು. ಒಂದು ವೇಳೆ ನಮ್ಮ ತಾಯಿ ಬರುತ್ತಿದ್ದರೆ ತಕ್ಷಣವಾಗಿ ಟಿವಿಯನ್ನು ನಾವು ಆಫ್ ಮಾಡುತ್ತಿದ್ದೆವು. But one day as we were watching so interestingly, ಒಂದು ದಿವಸ ಬಹಳ ಆಸಕ್ತಿಯಿಂದ ನಾವು ನೋಡುತ್ತಿರುವಾಗ I forgot to listen to the footsteps. ನಾವು ಹೆಜ್ಜೆಗಳ ಸಪ್ಪಳವನ್ನು ಕೇಳಿದೆವು. My mother came in and held my ear ನನ್ನ ತಾಯಿ ಬಂದು ನನ್ನ ಕಿವಿಯನ್ನು ಹಿಡಿದರು and started to give me a beating. ನನಗೆ ಹೊಡೆಯುವುದಕ್ಕೆ ಪ್ರಾರಂಭಿಸಿದರು. I said, Mother, ಅಮ್ಮ ಎಂದು ಹೇಳಿದರು. not me, but Sharon only made me watch this. ನಾನಲ್ಲ, ಶಾರನ್ ಮಾತ್ರ ನನಗೆ ನೋಡುವಂತೆ ಮಾಡಿದ್ದಾಳೆ. I panicked and this came out. ಆ ರೀತಿಯಾಗಿ ನಾನು ಹೊರಗಡೆ ಬಂದೇನು. Mummy said, Sharon won't watch, only you will make her watch like this. ತಾಯಿ ಹೇಳಿದರು, ಶಾರನ್ ಅಲ್ಲ, ನೀನು ಆ ರೀತಿ ಮಾಡುತ್ತೀಯ.
gave both of us beatings, ಇಬ್ಬರು ಹೊಡೆಸಿಕೊಂಡೆವು and dragged us to study. ಮತ್ತೆ ಅಧ್ಯಯನ ಮಾಡೋದಕ್ಕೆ ಬಂದೆವು. Fear comes when we get caught. ನಾವು ಹಿಡಿಯಲ್ಪಟ್ಟಾಗ ಭಯವು ನಮಗೆ ಬರುತ್ತದೆ. And we say all lies and cheat and try to find a way out. ಅಂತಹ ಸಂದರ್ಭಗಳಲ್ಲಿ ಸಿಕ್ಕಿಕೊಂಡಾಗ ನಾವು ಹೊರಗಡೆ ಬರುವುದಕ್ಕೆ ಮಾರ್ಗಗಳನ್ನು ಹುಡುಕುತ್ತೇವೆ. Daniel also went through this. ದಾನಿಯೇಲನು ಅದರ ಮೂಲಕ ಹಾದು ಹೋದನು. In the Bible, in Daniel chapter 2, ದಾನಿಯೇಲ 2ನೇ ಅಧ್ಯಾಯದಲ್ಲಿ ನೋಡುವಾಗ the king in the court suddenly had a dream one day. ರಾಜನಿಗೆ ಒಂದು ದಿವಸ ಒಂದು ಕನಸು ಬಿತ್ತು. He couldn't understand what the dream was. ಆ ಕನಸಿನ ಅರ್ಥ ತಿಳಿದುಕೊಳ್ಳದೆ ಹೋದನು. He asked all the wise men in his court, what is this dream and what is the meaning? ಅವನ ರಾಜ್ಯದಲ್ಲಿ ಇರುವಂತ ಎಲ್ಲ ಜ್ಞಾನವಂತರಿಗೆ ಕೇಳಿದನು, ಈ ಕನಸಿನ ಅರ್ಥವೇನು? Nobody could figure out what it was. ಅದು ಏನು ಎಂದು ಯಾರು ಹೇಳುವುದಕ್ಕೆ ಆಗಲಿಲ್ಲ. The king was so annoyed. ರಾಜನು ಬಹಳ ಕೋಪಗೊಂಡನು. I have kept all you wise people so that you will give me the answers. ನೀವು ನನಗೆ ಉತ್ತರ ಕೊಡಬೇಕೆಂದು ನಾನು ಜ್ಞಾನವಂತರಾದ ನಿಮ್ಮನ್ನು ನನ್ನ ರಾಜ್ಯದಲ್ಲಿ ಇಟ್ಟುಕೊಂಡಿದ್ದೇನೆ. None of you are able to answer. ಆದರೆ ನೀವು ಯಾರು ಹೇಳುವುದಕ್ಕೆ ಸಾಧ್ಯವಿಲ್ಲ. What use is there to have you? ನಿಮ್ಮಿಂದ ನನಗೆ ಯಾವ ಉಪಯೋಗವಿದೆ? I'll kill all of you if you cannot answer. ನೀವು ಉತ್ತರಿಸದೇ ಇದ್ದರೆ ನಿಮ್ಮನ್ನು ಕೊಲೆ ಮಾಡುತ್ತೇನೆ. And Daniel rushed to the king. ದಾನಿಯೇಲನು ರಾಜನ ಹತ್ತಿರ ಹೋದನು. Said, please give me one day. ದಯವಿಟ್ಟು ನನಗೆ ಒಂದು ದಿವಸ ಮಾತ್ರ ಕೊಡು. And the king said, okay. ರಾಜನು ಹೇಳಿದನು, ಸರಿ. Daniel was full of fear. ದಾನಿಯೇಲನು ಬಹಳ ಭಯಗೊಂಡನು. He was afraid for his life. ತನ್ನ ಜೀವಿತಕ್ಕಾಗಿ ಬಹಳ ಭಯಗೊಂಡನು. He rushed to his friends and said, please pray for me. ಸ್ನೇಹಿತರ ಹೋಗಿ ಹೇಳಿದನು, ದಯವಿಟ್ಟು ನನಗಾಗಿ ಪ್ರಾರ್ಥಿಸಿರಿ. And he looked up to the Lord. ಕರ್ತನನ್ನೇ ನೋಡಿದನು. Please reveal to me. ಕರ್ತನೇ ನನಗೆ ಪ್ರಕಟ ಮಾಡು. And God in his mercy answered. ದೇವರು ತನ್ನ ಕರುಣೆಯಲ್ಲಿ ಉತ್ತರಿಸಿದನು. When Daniel called, ದಾನಿಯೇಲನು ಕೂಗಿದಾಗ God showed him the mysteries of the king's dream. ರಾಜನ ಕನಸಿನ ಅರ್ಥವನ್ನು ರಹಸ್ಯವನ್ನು ಕರ್ತನು ತಿಳಿಸಿದನು. And what is going to happen as per the dream. ಆ ಕನಸಿನ ಹಾಗೆ ಮುಂದೆ ಏನು ನಡೆಯಲಿದೆ ಎಂಬುದನ್ನು ತಿಳಿಸಿದನು. And Daniel went and told the king. ದಾನಿಯೇಲನು ಹೋಗಿ ರಾಜನಿಗೆ ಹೇಳಿದನು. When the king heard this dream and the interpretation, ರಾಜನ ಕನಸನ್ನು ಮತ್ತು ಅದರ ಅರ್ಥವನ್ನು ರಾಜನು ಕೇಳಿದಾಗ he fell at the feet of Daniel. ದಾನಿಯೇಲನ ಪಾದದಲ್ಲಿ ಬಿದ್ದುಕೊಂಡನು. He was a great king. ಅವನು ದೊಡ್ಡ ರಾಜನಾಗಿದ್ದನು. All the enemies would shake at the mention of the king's name. ಆ ರಾಜನ ಹೆಸರು ಕೇಳಿದಾಗ ಎಲ್ಲ ಶತ್ರುಗಳು ನಡುಗುತ್ತಾರೆ. But when Daniel spoke this before him, he knelt down. ಆದರೆ ಅವನ ಮುಂದೆ ದಾನಿಯೇಲನು ಮಾತನಾಡಿದಾಗ ಅವನು ಕರಗಿ ಹೋದನು. ದಾನಿಯೇಲನೇ, your God is the Lord of lords and the King of kings. ನಿನ್ನ ದೇವರು ರಾಜ್ಯಾಧಿರಾಜನು ಕರ್ತಾದಿ ಕರ್ತನಾಗಿದ್ದಾನೆ. He is the revealer of mysteries. ಆತನು ರಹಸ್ಯಗಳನ್ನು ತಿಳಿಸುವವನು ಆಗಿದ್ದಾನೆ. How great is his wisdom. ಆತನ ಜ್ಞಾನ ಎಷ್ಟು ದೊಡ್ಡದಾಗಿದೆ. And he showered all the treasures and position on Daniel. ದಾನಿಯೇಲನಿಗೆ ಎಲ್ಲ ರೀತಿಯ ಸ್ಥಾನಮಾನಗಳನ್ನು ಮತ್ತು ಬಹುಮಾನಗಳನ್ನು ಕೊಟ್ಟನು. And made him the ruler next to him. ಆತನ ನಂತರ ದೊಡ್ಡ ಅಧಿಕಾರಿಯಾಗಿ ಅವನನ್ನು ಮಾಡಿದನು. That is the wisdom of God. ಅದುವೇ ದೇವರ ಜ್ಞಾನ. That is available to you and me. ನಿನಗೂ ಮತ್ತು ನನಗೂ ಅದು ಲಭ್ಯವಾಗಿದೆ. This grace is ready to fill us. ಈ ಕೃಪೆ ನಮ್ಮನ್ನು ತುಂಬುವುದಕ್ಕೆ ಸಿದ್ಧವಾಗಿದೆ. You see, my friends, ಹೊಂದಿಕೊಳ್ಳಿರಿ ಸ್ನೇಹಿತರೆ, when troubles come against our life, ನಮ್ಮ ಜೀವಿತದ ವಿರುದ್ಧವಾಗಿ ಸಮಸ್ಯೆಗಳು ಬರುವಾಗ, when the boss may threaten you, ಅಧಿಕಾರಿ ನಿಮಗೆ ಬೆದರಿಸುವಾಗ, to finish something great, ಏನೋ ದೊಡ್ಡ ಕೆಲಸ ಮಾಡುವುದಕ್ಕಾಗಿ, or when you have to do something too big to achieve, ಬಹಳ ದೊಡ್ಡ ಸಾಧನೆ ಮಾಡುವುದಕ್ಕೆ ಆ ಕೆಲಸ ನಿಮಗೆ ಕೊಡಲ್ಪಟ್ಟಾಗ, we start to shake. ನಾವು ನಡುಗುವುದಕ್ಕೆ ಪ್ರಾರಂಭಿಸುತ್ತೇವೆ. We become afraid. ನಾವು ಭಯಪಡುತ್ತೇವೆ. We don't know what to do and we stop. ಆ ಸಮಯದಲ್ಲಿ ಏನು ಮಾಡಬೇಕೆಂದು ಗೊತ್ತಾಗದೆ ನಿಲ್ಲಿಸುತ್ತೇವೆ. But turn your earthly fear into the fear of God. ನಿಮ್ಮ ಈ ಲೋಕದ ಭಯವನ್ನು ದೇವರ ಭಯಕ್ಕೆ ನೀವು ತಿರುಗಿಸಿರಿ. Because we need not be like the others. ಯಾಕೆಂದರೆ ನಾವು ಬೇರೆಯವರ ಹಾಗೆ ಇರಬಾರದು. Afraid of the problems of the world. ಸಮಸ್ಯೆಗಳು ಬರುವಾಗ ಸಮಸ್ಯೆಗಳನ್ನು ನೋಡಿ ಭಯಪಡಬಾರದು. Afraid of great challenges. ದೊಡ್ಡ ಸವಾಲುಗಳನ್ನು ನೋಡಿ ಭಯಪಡಬಾರದು. No, my friend. ಇಲ್ಲ ನನ್ನ ಸ್ನೇಹಿತರೆ, turn your fear into fear before the Lord. ನಿಮ್ಮ ಭಯವನ್ನು
ಕರ್ತನ ಮುಂದೆ ಆತನ ಭಯವಾಗಿ ಮಾರ್ಪಡಿಸಿರಿ. That's all you need to do. ಅದನ್ನೇ ನೀವು ಮಾಡಬೇಕಾಗಿರುವುದು. That is the solution. ಅದುವೇ ಪರಿಹಾರ. Tremble before the one who possesses all wisdom of the world. ಈ ಲೋಕದ ಎಲ್ಲ ಜ್ಞಾನವನ್ನು ಹೊಂದಿಕೊಂಡಿರುವ ಆತನ ಮುಂದೆ ನೀವು ನಡುಗಿರಿ. Who can counsel the Lord? ಕರ್ತನಿಗೆ ಆಲೋಚನೆ ಕೊಡುವವರು ಯಾರು? Who can teach him? ಆತನಿಗೆ ಬೋಧಿಸುವವರು ಯಾರು? He knows all things. ಆತನು ಎಲ್ಲವನ್ನು ಬಲ್ಲವನು. Tremble before the King of Kings to receive his wisdom. ಆತನ ಜ್ಞಾನ ಹೊಂದಿಕೊಳ್ಳುವುದಕ್ಕಾಗಿ ರಾಜಾದಿ ರಾಜನ ಮುಂದೆ ನಡುಗಿರಿ. And so say, Lord, give me grace. ಕರ್ತನೇ ನನಗೆ ಕೃಪೆ ಕೊಡು ಎಂದು ಹೇಳಿರಿ. And you'll be so happy as this wisdom flows into you. ನಿಮ್ಮಲ್ಲಿ ಆತನ ಜ್ಞಾನ ಬರುವಾಗ ನೀವು ಬಹಳ ಸಂತೋಷ ವ್ಯಕ್ತಿಯಾಗುವಿರಿ. And God will raise you up. ಕರ್ತನು ನಿಮ್ಮನ್ನು ಮೇಲೆತ್ತುವನು. Yes, Jesus came into this world so that we could access this Father's wisdom. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವುದರಿಂದ ನಾವು ತಂದೆಯ ಜ್ಞಾನವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. Because as per Colossians 2:3, ಕೊಲೊಸ್ಸೆ 2:3 ಪ್ರಕಾರವಾಗಿ in Jesus Christ are the treasures of wisdom and knowledge. ಯೇಸು ಕ್ರಿಸ್ತನಲ್ಲಿಯೇ ಎಲ್ಲ ವಿಧವಾದಂತಹ ಜ್ಞಾನ ನಿಕ್ಷೇಪಗಳಿವೆ. It is found in him. ಅವು ಆತನಲ್ಲಿಯೇ ಸಿಗುತ್ತವೆ. And he gives access to this treasure ಈ ನಿಧಿಗೆ ಆತನು ಅವಕಾಶ ಕೊಡುತ್ತಾನೆ. as we receive him. ನಾವು ಆತನನ್ನು ಹೊಂದಿಕೊಳ್ಳುವಾಗ He lives in our hearts through his Holy Spirit. ಆತನು ತನ್ನ ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಜೀವಿಸುತ್ತಾನೆ. And God's Spirit combines with ours ದೇವರ ಆತ್ಮನು ನಮ್ಮೊಂದಿಗೆ ವಾಸ ಮಾಡುತ್ತಾನೆ. so that we can have full access. ನಾವು ಸಂಪೂರ್ಣವಾಗಿ ಧೈರ್ಯದಿಂದ ಪ್ರವೇಶ ಮಾಡುವುದಕ್ಕಾಗಿ. John 16:15 says, ಯೋಹನ 16:15 ಹೇಳಲ್ಪಟ್ಟಿದೆ, all that belongs to the Father is mine, Jesus said. ತಂದೆಗಿರುವುದೆಲ್ಲವೂ ನನ್ನದೇ ಎಂದು ಯೇಸು ಹೇಳುತ್ತಾರೆ. That is why I said the Spirit will receive from me and he will make known to you. ಮತ್ತು ನನ್ನಿಂದ ಹೊಂದಿಕೊಂಡಿದ್ದ ಆತ್ಮನು ನಿಮಗೆ ಎಲ್ಲವನ್ನು ತಿಳಿಸುವನು ಎಂದು ಹೇಳುತ್ತಾನೆ. The Holy Spirit will bring these treasures of wisdom and knowledge to us. ಪವಿತ್ರಾತ್ಮನು ಈ ಎಲ್ಲ ಜ್ಞಾನ ವಿದ್ಯಾ ನಿಕ್ಷೇಪಗಳನ್ನು ಆತನು ನಮಗೆ ತರುತ್ತಾನೆ. 1 Corinthians 2:9 and 10 says, ಮೊದಲನೇ ಕೊರಿಂಥ 2:9-10 ಹೇಳಲ್ಪಟ್ಟಿದೆ, the Holy Spirit reveals all that God has prepared for his loved ones. ತನ್ನ ಪ್ರೀತಿ ಮಾಡುವವರಿಗೆ ಕರ್ತನು ಇಟ್ಟಿರುವುದನ್ನೆಲ್ಲ ಪವಿತ್ರಾತ್ಮನು ಪ್ರಕಟಗೊಳಿಸುತ್ತಾನೆ. So cry for the Holy Spirit. ಪವಿತ್ರಾತ್ಮನಿಗಾಗಿ ಕೂಗಿರಿ. Ask him, I need you, Lord. ಕರ್ತನೇ ನೀನು ನನಗೆ ಬೇಕು ಎಂದು ಕೂಗಿರಿ. I need to be connected in my spirit with God, ದೇವರೊಂದಿಗೆ ನನ್ನ ಆತ್ಮದಲ್ಲಿ ನಾನು ಸಂಬಂಧ ಹೊಂದಬೇಕು. so that I will not be blinded by the devil, ನಾನು ಸೈತಾನನಿಂದ ಕುರುಡನಾಗಬಾರದು, but I will have full access to God who gives his wisdom generously. ಉದಾರವಾಗಿ ಜ್ಞಾನವನ್ನು ಕೊಡುವಾತನ ಮೂಲಕವಾಗಿ ನಾನು ಎಲ್ಲ ಹೊಂದುವುದಕ್ಕೆ ಪ್ರವೇಶಗೊಳ್ಳುತ್ತೇನೆ. I'll be strong, ನಾನು ಬಲವಾಗಿರುತ್ತೇನೆ. I'll be wise, ನಾನು ಜ್ಞಾನವುಳ್ಳವನಾಗುತ್ತೇನೆ. I will not be afraid. ನಾನು ಭಯಪಡುವುದಿಲ್ಲ. Ephesians 1:14 says ಎಫೆಸ 1:14 ಹೇಳಲ್ಪಟ್ಟಿದೆ, that through this Holy Spirit in us, ನಮ್ಮಲ್ಲಿರುವಂತಹ ಈ ಪವಿತ್ರಾತ್ಮನ ಮೂಲಕವಾಗಿ we are able to share in the inheritance that God gives us. ದೇವರು ಕೊಡುವ ಬಾಧ್ಯತೆಯನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯವಾಗಿದೆ. The inheritance of his wisdom. ಆತನ ಬಾಧ್ಯತೆ ಎಂಬ ಜ್ಞಾನ. Jesus gave his life so that we could be one with him. ನಾವು ಆತನೊಂದಿಗೆ ಒಂದಾಗಿರುವುದಕ್ಕಾಗಿ ಯೇಸು ತನ್ನ ಜೀವಿತವನ್ನೇ ಕೊಟ್ಟನು. Through his blood we are able to be his children. ಆತನ ರಕ್ತದ ಮೂಲಕ ನಾವು ಆತನ ಮಕ್ಕಳಾಗುವುದಕ್ಕೆ ಸಾಧ್ಯವಾಯಿತು. And to his children he gives full access to his inheritance. ಆತನ ಮಕ್ಕಳಿಗೆ ಆತನ ಬಾಧ್ಯತೆಯನ್ನು ಹೊಂದುವುದಕ್ಕಾಗಿ ಆತನು ಅಧಿಕಾರ ಕೊಡುತ್ತಾನೆ. Thank God for the sacrifice of our Lord Jesus. ಕರ್ತನಾದ ಯೇಸುವಿನ ತ್ಯಾಗಕ್ಕಾಗಿ ಆತನಿಗೆ ವಂದಿಸಿರಿ. We are able to have this wisdom of God. ಈ ದೇವರ ಜ್ಞಾನ ಹೊಂದುವುದಕ್ಕೆ ನಮಗೆ ಸಾಧ್ಯವಾಯಿತು. And when you're with the Holy Spirit, ನೀವು ಪವಿತ್ರಾತ್ಮನೊಂದಿಗಿರುವಾಗ there is no place for fear. ಅಲ್ಲಿ ಭಯಕ್ಕೆ ಯಾವ ಸ್ಥಳವಿಲ್ಲ. 2 Timothy 1:7 says, 2 ತಿಮೋಥಿ 1:7 ಹೇಳಲ್ಪಟ್ಟಿದೆ, for God has not given us a spirit of fear, ದೇವರು ಭಯದ ಆತ್ಮ ನಮಗೆ ಕೊಟ್ಟಿಲ್ಲ, but a spirit of sound mind. ಶಿಕ್ಷಣದ ಆತ್ಮವನ್ನು ಆತನು ಕೊಟ್ಟಿದ್ದಾರೆ. To be clear and strong in our mind. ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟ ಮತ್ತು ಬಲವಾಗಿರುವುದಕ್ಕಾಗಿ, only operating under the wisdom of God. ದೇವರ ಜ್ಞಾನದ ಮೂಲಕ ಕಾರ್ಯ ಮಾಡುವುದಕ್ಕಾಗಿ. Thank God for this wisdom. ಈ ಜ್ಞಾನಕ್ಕಾಗಿ ದೇವರಿಗೆ ವಂದಿಸಿರಿ.